ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ವಸ್ರಿ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೇನೆ. ಇವತ್ತು ನಾನು ನಿಮ್ಮ ಜೊತೆ ನಿನ್ನೆಯ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೇನೆ. ಅಂದರೆ ಶುಕ್ರವಾರದ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಷಷ್ಠಿ ಹಬ್ಬ, ಹಾಗೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮಂಜೇಶ್ವರ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ, ಅದೇ ರೀತಿ ಕಡಂದಲೆ ಷಷ್ಠಿ ಕೂಡ ಇದೆ. ಹಾಗೆ ನಮ್ಮ ಹೋಟೆಲಲ್ಲಿ ನನ್ನ ಭಾವ ಮಾಡುವಂಥ ಗ್ರೇಪ್ ಜ್ಯೂಸ್, ಅದೇ ರೀತಿ ಎಲ್ಲ ಮೆನೂಸ್ ಅಡುಗೆಗಳನ್ನು ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ, ಅದೇ ರೀತಿ ಬೆಂಗಳೂರಿಂದ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ನಮ್ಮ ಹೋಟೆಲಿಗೆ ನನ್ನನ್ನು ಮೀಟ್ ಮಾಡಲಿಕ್ಕೋಸ್ಕರನೇ ಅಂತ ಬಂದಿದ್ದರು. ಅವ್ರು ಯಾರು ಏನು ಅಂತ ಹೇಳಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಟೈಮ್ ಕಿಣಿಸ್ ಹೊಸರಿ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ನಿನ್ನೆ ಶುಕ್ರವಾರದ ಮೆನು ಆಗಿತ್ತು ಈ ಶತ್ಪಳ್ ಚಟ್ನಿ. ಆಯಿತಾ, ಎಲ್ಲರೊಂದು ತುಂಬ ಕೇಳ್ತಾ ಇದ್ರು ಯಾವ ಚಟ್ನಿ ಯಾವ ಚಟ್ನಿ ಅಂತೇಳಿ. ಇದು ನಾವು ಶತ್ಪಳ ಅಂತ ಹೇಳ್ತೇವೆ. ಅಂದರೆ ಚಳ್ಳಂಗಾಯಿ ಅಂತ ನೀವು ಗೂಗಲಲ್ಲಿ ಹೋಗಿಬಿಟ್ಟು ನೋಡಿದರೆ ನಿಮಗೆ ಸಿಗುತ್ತೆ. ಇದರ ಡೀಟೇಲ್ಸ್, ಬೆನಿಫಿಟ್ಸ್ ಎಲ್ಲ ಕತೆ ಎಲ್ಲ ಸಿಗುತ್ತೆ ಇದರದ್ದು. ಹಾಗೆ ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಈ ಹಳ್ಳಿ ಕಡೆ ಇರೋರಿಗೆಲ್ಲ ತುಂಬ ಗೊತ್ತಿರುತ್ತೆ. ಈ ಬೀಜ ಇರುತ್ತೆ ಒಳಗಡೆ, ಈ ರೀತಿ ಗಟ್ಟಿಯಾಗಿರುತ್ತೆ. ಅದು ನಾವು ಈ ಉಪ್ಪು ನೀರಲ್ಲಿ ಮಾವಿನಕಾಯಿ, ಹಲಸಿನಕಾಯಿ ಇದೆಲ್ಲ ಯಾವ ರೀತಿ ಹಾಕಿಡ್ತೇವೋ, ನೆಲ್ಲಿಕಾಯಿ ಎಲ್ಲ ಅದೇ ರೀತಿ ಸೇಮ್ ನೆಲ್ಲಿಕಾಯಿ ಗಾತ್ರನೇ ಇರುತ್ತೆ ಇದು. ಅದನ್ನೇ ನಾವು ಈ ಉಪ್ಪು ನೀರಲ್ಲಿ ಇದನ್ನು ಹಾಕಿಡ್ತೇವೆ. ಹಾಗೆ ಅಡುಗೆ ಮಾಡೋ ಒಂದು ಅರ್ಧ ಗಂಟೆ ಮುಂಚೆನೋ, ಒಂದು ಕಾಲು ಗಂಟೆ ಮುಂಚೆನೋ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪಿನಂಶ ಹೆಚ್ಚಾಗಿರುವಂಥದ್ದು ಹೋಗ್ಲಿಕ್ಕೋಸ್ಕರ ಇಡ್ತೇವೆ. ಆಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಅದರ ಬೀಜವನ್ನು ತೆಗೆದು ಅದರಿಂದ ಹೊರಗಡೆ ಇರೋವಂಥ ತಿರುಳಿಂದ ಚಟ್ನಿಯನ್ನು ಮಾಡುವಂಥದ್ದು. ಬೀಜ ಸಪ್ರೇಟ್ ಮಾಡಬೇಕು, ಯಾಕಂದರೆ ತುಂಬ ಗಟ್ಟಿ ಇರುತ್ತೆ. ಹಾಗೆ ಗ್ರೈಂಡರಲ್ಲಿ ಇವಾಗ 2 ತೆಂಗಿನಕಾಯಿಯ ತುರಿಯನ್ನು ಹಾಕಿದ್ದೇನೆ. ಅದಕ್ಕೆ ಒಂದು 2ರಿಂದ 3 ಹಿಡಿಯಷ್ಟು ಊರಮೆಣಸು, ಹಾಗೆ ಘಾಟಿ ಮೆಣಸು, ಬ್ಯಾಡಗಿ ಮೆಣಸು ಹುರಿದಿರುವಂಥದ್ದು ಹಾಕಿದ್ದೇನೆ. ಅದೇ ರೀತಿ ಒಂದು 8, 10 ಕಾಯಿ ಮೆಣಸು, ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ. ಈ ಚಟ್ನಿ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಉಪ್ಪೆಲ್ಲ ಇರುತ್ತಲ್ವ ಅದರಲ್ಲಿ. ಹಾಗೆ ಈ ಚಟ್ನಿಗಷ್ಟು ಖಾರ ಇದ್ದರೆ ಅದು ಚಂದ ತಿನ್ನಲಿಕ್ಕೆ. ಹಾಗೆ ಮತ್ತು ಇದನ್ನು ನೋಡಿ, ಇವಾಗ ಉಪ್ಪಿಗೆ ಹಾಕಿ ಬೀಜವನ್ನು ಬಿಡಿಸಿ ಇದನ್ನು ಕೂಡ ಗ್ರೈಂಡರಲ್ಲೇ ಹಾಕಿ ರುಬ್ತಾ ಇದ್ದೇನೆ. ನಾವೀಗ ಮಸಾಲೆ, ಚಟ್ನಿ ಯಾವುದೇ ಇರಲಿ ಅದನ್ನೆಲ್ಲ ಗ್ರೈಂಡರಲ್ಲೇ ರುಬ್ಬುವಂಥದ್ದು. ಆದ್ದರಿಂದ ಟೇಸ್ಟ್ ಕೂಡ ತುಂಬ ಸೂಪರಾಗಿ ಬರುತ್ತೆ, ಆಯಿತಾ. ಹಾಗೆ ಇಲ್ಲಿ ಇದಕ್ಕೆ ಇಂಗು ಸಾಸಿವೆಯನ್ನು ಹುರಿದ್ಬಿಟ್ಟು ಹಾಕ್ಕೊಳ್ಬೋದು ಚಟ್ನಿಗೆ. ಇಲ್ಲಾಂದರೆ ಈ ಹಸಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಒಂದು 2 ಗಡ್ಡೆಯಷ್ಟು ಹಸಿ ಬೆಳ್ಳುಳ್ಳಿಯನ್ನು ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೋದು, ನುಣ್ಣಗೆ ರುಬ್ಕೊಳ್ಬೋದು. ಉಪ್ಪು ಕೊನೆಗೆ ಎಲ್ಲಿ ಬೇಕಂದರೆ ಹಾಕ್ಕೊಳ್ಬೋದು. ಹಾಗೆ ಈ ಕಡೆಯಿಂದ ಹಾಗಲಕಾಯಿ ತಳಸನ್ ಮಾಡಿದೆ. ಇದಂತೂ ಎಲ್ಲರೂ ರೆಸಿಪಿಗಳನ್ನು ಕೇಳ್ತಾ ಇದ್ರು. ಬೇಕಾದರೆ ನೋಡಿ, ನೀವು ಕೂಡ ಮಾಡಿ ನೋಡಿ, ಸಕ್ಕತ್ತಾಗಿರ್ತದೆ. ಒಂದು ಬಾಣಲೆಯಲ್ಲಿ ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕೆಂಪಗೆ. ಅದೇ ರೀತಿ ಅದಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಹುಳಿಗೆ ಈ ಸೀಸನಲ್ ಆಗಿರುವಂಥದ್ದು, ನೀವು ಅಮಟೆಕಾಯಿ ಸಿಗೋ ಟೈಮಲ್ಲಿ ಅಮಟೆಕಾಯಿ ಹಾಕ್ಕೊಳ್ಬೋದು, ಮಾವಿನಕಾಯಿ ಹಾಕ್ಕೊಳ್ಬೋದು. ಹಾಗೆ ಈಗ ಬಿಂಬುಳಿ ಸಿಗುತ್ತೆ ನಮಗೆ. ಹಾಗೆ ಬಿಂಬುಳಿಯನ್ನು ಹಾಕಿಬಿಟ್ಟು ಈ ತಳಸನನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬಿಂಬುಳಿ ಹುಳಿಗೆ ಸ್ವಲ್ಪ ಏನಾದರೂ ಹಾಕ್ಕೊಳ್ಬೇಕು. ಈ ರೀತಿ ಮಾವಿನಕಾಯಿ ಬಿಂಬುಳಿ ಇಲ್ಲ ಈ ಅಮಟೆಕಾಯಿ. ಆಮೇಲೆ ಹಾಗಲಕಾಯಿ ಮಾತ್ರ ಹಾಕೋದು. ಬಟ್ ಹೋಟೆಲ್ಗೆ ಅದರಿಂದ ತುಂಬ ಮಾಡಬೇಕಾಗುತ್ತೆ. ನಮಗೊಂದು 70 ಊಟ ಹಾಗೆ ಹೋಗೋದ್ರಿಂದ 70 ಜನಕ್ಕೆ ಆಗುವಷ್ಟಾದರೂ ಸಾಧಾರಣ ಮಾಡಬೇಕಲ್ವ. ಅದಕ್ಕೋಸ್ಕರ ಟೊಮ್ಯಾಟೊ ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಹಾಕಿದ್ದೇನೆ ನಿನ್ನೆ. ಹಾಗೆ 3 ಜನ ರೆಸಿಪಿಗಳನ್ನು ಇದರದ್ದು ಕೇಳಿಬಿಟ್ಟು ಹೋದರು, ಯಾವ ರೀತಿ ಮಾಡಿದ್ದು ಅಂತೇಳಿ. ತುಂಬ ಚೆನ್ನಾಗಿತ್ತಂತೆ. ಒಬ್ಬರು ನಮ್ಮ ಈ ಲೆಕ್ಚರರ್ ದೀಪಕ್ ಭಟ್ ಅವರು ಕೂಡ ಕೇಳಿದರು. ತುಂಬ ಸೂಪರ್ ಆಗಿತ್ತು ಅದು ತಳಸನ್ ಯಾವ ರೀತಿ ಮಾಡಿದ್ದು ಅಂತೇಳಿ. ಹಾಗೆ ನೋಡಿ, ಇಲ್ಲಿ ಹಾಗಲಕಾಯನ್ನು ಚಂದ ಮಾಡಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಮ್ಮ ಸುಜಾತಕ್ಕ ನನಗೆ ಹೆಲ್ಪ್ ಮಾಡಿ ಕಟ್ ಮಾಡಿಟ್ಟಿದ್ದಾರೆ. ಹಾಗೆ ಅವರೆಲ್ಲ ಈ ರೀತಿ ಕಟ್ಟಿಂಗ್ ಮತ್ತು ಕಾಯಿ ತುರಿ ಎಲ್ಲ ತುರಿಯೋದ್ರಿಂದ ನನಗೆ ಬೇಗ ಬೇಗನೆ, ಒಂದು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಒಂದು 8:30 ನಂತರ ನಾನು ಬಂದು ಒಂದು 10:30 ಒಳಗಡೆ ನಂದು ಅಡುಗೆ ಎಲ್ಲ ಆಗುತ್ತೆ. ಆಮೇಲೆ ತಿರ್ಗಾ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ಬಂದು ಒಗ್ಗರಣೆ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಹಾಗೆ ಇದಕ್ಕೆ ಇವಾಗ ಬೇಯಬೇಕಾದ್ರೇ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಅದೇ ರೀತಿ ಬೆಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ಅಲ್ಲೇ ಮುಚ್ಚಿಟ್ರೆ ನೀರದು ಬಿಟ್ಕೊಂಡು ಒಳ್ಳೆ ಬೆಂದಿರುತ್ತೆ. ಆಮೇಲೆ ಕೊನೆಯಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ಹಾಗೆ ನಿನ್ನೆ ಮೆನುವಲ್ಲಿ ಸಾರೊಂದು ಬೇಕಲ್ವ, ಧಾನ್ಯದ್ದು ಒಂದು ಏನಾದರೂ ಮಾಡ್ತೇನೆ ನಾನು. ಅಂದರೆ ಗಸಿ ಮಾಡಿದರೆ ಸಾರು ಮಾಡ್ತೇನೆ, ಇಲ್ಲ ಜೀರಿಮೆರೆ ಕಡಿ ಮಾಡ್ತೇನೆ. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇಲ್ಲಾಂದರೆ ಈ ರೀತಿ ಧಾನ್ಯದೊಂದು ಬೇಕು ಅಂತ ಹೇಳ್ಬಿಟ್ಟು ಸಾರುಪ್ಕರಿ ಮಾಡಿದ್ದೆ. ಹಾಗೆ ಬಗಡೆಕಾಳಿನ ಸಾರುಪ್ಕರಿಗೆ ಹಸಿಮೆಣಸಿನಕಾಯಿ ಕುಚ್ಚಲು, ಅದೇ ರೀತಿ ಬಿಂಬುಳಿಯನ್ನು ಹಾಕಿ ಮಾಡಿದ್ದೆ. ನೀವು ಮಂಗಳೂರು ಸೌತೆಕಾಯಿ ಬೇಕಾದರೂ ಹಾಕಿಬಿಟ್ಟು ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಇದು ಕೂಡ ಅಷ್ಟೇ, ಒಮ್ಮೆ ತಿಂದವರು ಇನ್ನೊಮ್ಮೆ ಇನ್ನೊಂದು ಸಲ ಕೊಡಿ ಅಂತೇಳಿ ಕೇಳಿಬಿಟ್ಟು ತಗೊಂಡು ತಿಂತಾರೆ. ತುಂಬ ಸಕ್ಕತ್ತಾಗಿರ್ತದೆ ಸಾರುಪ್ಕರಿ. ಹಾಗೆ ಅಪ್ಪ ಇಲ್ಲಿ ಬಿಂಬುಳಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಇದನ್ನು ಹಾಕಿಬಿಟ್ಟು ಒಳ್ಳೆ ಉಪ್ಪೆಲ್ಲ ಹಾಕಿ ಕುದಿಸಬೇಕು. ಅಂದರೆ ಕುಕ್ಕರಲ್ಲಿ ಒಂದು ಬಗಡೆಕಾಳನ್ನು ನಾನೊಂದು 6 ವಿಸಿಲ್ ಹಾಗೆ ಕೂಗಿಸಿಕೊಂಡಿದ್ದೇನೆ. ಚಂದ ಬೇಯಬೇಕು ಅದು ಎಲ್ಲ. ತುಂಬ ಅದು ಕರಗಿ ಹೋಗುವಷ್ಟಲ್ಲ, ಬಟ್ ಸಾಧಾರಣ ಅದು ಒಡೆದು ಬೇಯಬೇಕು ಅದು.
ಹಾಗೆ ಅಷ್ಟು ಬೆಂದು ಮತ್ತೆ ಚೆಂದ ಮಿಕ್ಸ್ ಆಗ್ತದೆ. ಈ ಕಡೆಯಿಂದ ಹಾಗಲಕಾಯಿ ತಳಸನನ್ನು ಇನ್ನೊಮ್ಮೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರಿಲ್ಲ ಅಂದರೆ ಈ ಟೈಮಲ್ಲಿ ಬೇಕಂದರೆ ಹಾಕ್ಕೊಳ್ಬೋದು. ಹಾಗೆ ಅಡುಗೆ ಅಂದರೆ ತುಂಬ ಕೆಲಸ ಇರುತ್ತೆ. ಅದರಲ್ಲೂ ಕೆಲಸಕ್ಕೆ ಜನ ಇಲ್ಲದಿದ್ರೆ ಅಂದರೂ ಭಯಂಕರ ಕಷ್ಟ ಆಗ್ತದೆ ಈ ಥರ ರಜೆ ಎಲ್ಲ ಹಾಕಿದರೆ. ಹಾಗೆ ಅಪ್ಪ ಈ ಕಡೆಯಿಂದ ಮಾಡ ಹಾಗಲಕಾಯಿಯ ಫ್ರೈ ಮಾಡಲಿಕ್ಕೋಸ್ಕರ ಕಟಿಂಗ್ ಎಲ್ಲ ಮಾಡಿ ಇಡ್ತಾ ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ರವಾ ಫ್ರೈ ಇರುತ್ತೆ. ಅಂದರೆ ಮಾಡ ಹಾಗಲಕಾಯಿ ಡೈಲಿ ಸಿಗೋದಿಲ್ಲ, ಬಟ್ ವಾರದಲ್ಲಿ ಒಂದು 5 ದಿನ ಆದರೂ 6 ದಿನ ನಮ್ಮ ಹೋಟೆಲ್ ಓಪನ್ ಇರುತ್ತೆ. ಸಂಡೇಸ್ ಕ್ಲೋಸ್. ಬಟ್ 1-2 ದಿನ ಎಲ್ಲಾದರೂ ಮಿಸ್ ಆಗುತ್ತೆ, ಕೆಲವೊಮ್ಮೆ ಬರೋದಿಲ್ಲ. ಹಾಗೆ ಸಿಗೋ ಟೈಮಲ್ಲಿ ನಾವು ಅದ್ರದ್ದು ಮಾಡ್ತೇವೆ. ಹಾಗೆ ಪತ್ರೊಡೆ ಕೂಡ ಅಷ್ಟೇ, ವೀಕ್ಲಿ 1-2 ಸಲ ಇರುತ್ತೆ. ಎಲೆ ಕೂಡ ಇವಾಗ ತುಂಬ ಸಲ ಮಾಡಿ ಎಲೆನೂ ಸಿಗ್ತಾ ಇಲ್ಲ ನಮಗೆ. ನಮ್ಮ ತೋಟದಲ್ಲಿದ್ದ ಎಲೆ ಅಂತೂ ಖಾಲಿಯಾಗಿದೆ. ಬಟ್ ಬೇರೆಯವ್ರ ಹತ್ರ ಹೇಳಿ ತರಿಸೋಣ ಅಂದರೆ ಎಲ್ಲಿದ್ದು ತರ್ತಾರೆ, ರೋಡ್ ಸೈಡಿದ್ದು ಎಲ್ಲಿ ಹೇಗೆ ಕ್ಲೀನಾಗಿರುತ್ತೋ ಇಲ್ವೋ ಅಂತೇಳಿ ಗೊತ್ತಾಗಲ್ಲ. ಅದಕ್ಕೆ ಹೇಳೋದೇ ಇಲ್ಲ ಯಾರ ಹತ್ರನೂ ತರಿಸೋದಕ್ಕೆ. ಹಾಗೆ ಇಲ್ಲಿ ಶಿಮ್ಲಾ ರವಾ ಫ್ರೈ ಮಾಡಬೇಕಾದ್ರೂ ಅಷ್ಟೇ, ಶಿಮ್ಲಾ ನೋಡಿ ಈ ರೀತಿ ಮೆಣಸನ್ನು ಚೆಂದ ಮಾಡಿ ಇದನ್ನು ತೊಳೆದು ಮತ್ತು ಈ ರೀತಿ ಕಟ್ ಮಾಡ್ಕೊಳ್ತಾರೆ. ಇದ್ರದ್ದು ರವಾ ಫ್ರೈ ಮಸಾಲ ತುಂಬ ಮಂದಿ ಕೇಳಿದ್ರಿ. ಅದೇ ರೀತಿ ಹಾಗಲಕಾಯಿದು ರವಾ ಫ್ರೈ ಮಸಾಲೆಗೆ ನೀವೇನೆಲ್ಲ ಹಾಕ್ತೀರಿ ಅಂತೇಳಿ ಕೇಳಿದ್ರಿ. ಕ್ರಿಸ್ಪಿಯಾಗಿರುತ್ತೆ, ನೋಡಿದ್ರೇ ಗೊತ್ತಾಗುತ್ತೆ ಅಂತೇಳಿ ವಿಡಿಯೋವನ್ನು ನೋಡಿ ಮೊನ್ನೆ ಯಾರೋ ಎಲ್ಲ ಕಮೆಂಟ್ ಮಾಡಿದ್ರಿ. ಹಾಗೆ ನಿಮಗೆಲ್ಲರಿಗೂ ಕೂಡ ಇದರ ವಿಡಿಯೋವನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ, ಅದರ ರೆಸಿಪಿಗಳನ್ನು. ಬಟ್ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಕಷ್ಟ ಆಗುತ್ತಲ್ವ. ಹಾಗೆ ಇಲ್ಲೆಲ್ಲ ಮಧ್ಯಾಹ್ನದ ರೆಡಿ ಆಗ್ತಾ ಇದೆ, ಅಪ್ಪ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ಈ ಕಡೆಯಿಂದ ಅಡುಗೆ ಎಲ್ಲ ಒಮ್ಮೆ ಆದಮೇಲೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ವಾಳಿದಾಳಿ ಅಂಬಟ್ಟು ಅಂದರೆ ಬಸಳೆ ಅಂಬಟ್ಟು ಮಾಡಿದ್ದೆ, ಅದಕ್ಕೆ ದಾಲ್ ಹಾಕಿಬಿಟ್ಟು, ಅದು ಕೂಡ ಅಷ್ಟೇ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ನಮ್ಮ ಮನೆಯವರಿಗೋಸ್ಕರ ಮಕ್ಕಳಿಗೋಸ್ಕರ ಅಡುಗೆ ಮಾಡ್ತೇನೆ ಅದೇ ರೀತಿ ರುಚಿಯಾಗಿ ಅಡುಗೆಯನ್ನು ಮಾಡ್ತೇನೆ. ಹಾಗೆ ನೀರುಳ್ಳಿ ಒಗ್ಗರಣೆ ಹಾಕಿದ್ದೆ ಬಸಳೆ ಅಂಬಟ್ಟಿಗೆ. ನೀರುಳ್ಳಿ ಒಂದರಲ್ಲಿ ಇಟ್ಟಿದ್ದೇನೆ ಫ್ರೈ ಮಾಡಲಿಕ್ಕೆ, ಇನ್ನೊಂದರಲ್ಲಿ ಬಗಡೆಕಾಳಿನ ಸಾರುಪ್ಪರಿಗೆ ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲೇ ಮಾಡುವಂಥದ್ದು. ಫ್ರೈ ಐಟಮ್ಸ್ ಎಲ್ಲ ನಾವು ಸ್ವಲ್ಪ ಫಾರ್ಚೂನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತೇವೆ. ಈಗಿನ ತೆಂಗಿನಕಾಯಿ ರೇಟ್ ಅಂತೂ ಕೇಳಿದರೆ ಎಲ್ರಿಗೂ ತಲೆ ತಿರುಗೋದಂತೂ ಖಂಡಿತ. ಯಾಕಂದರೆ 60-65 ರೂಪಾಯಿ ಇದೆ ಕೆಜಿಗೆ. ಹಾಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಹಾಗೆ ನಮ್ಮದು ಊಟ ಅಂತೂ ಬರೀ 60 ರೂಪಾಯಿ ಇದೆ ಅಲ್ವಾ. ಹಾಗೆ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ವ. ನನ್ನದೊಂದು ಪ್ಯಾಷನ್ ಅಂತ ಹೇಳಿಬಿಟ್ಟು ಒಂದು ಅಡುಗೆ ಮಾಡಲಿಕ್ಕೋಸ್ಕರ ನಮ್ಮದೇ ಒಂದು ಕಾಂಪ್ಲೆಕ್ಸಲ್ಲಿ ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ಒಂದು ಹೋಟೆಲನ್ನು ಓಪನ್ ಮಾಡಿದ್ದು ಅಷ್ಟೇ, ಬೇರೇನಿಲ್ಲ. ಒಂದು ಇಂಟ್ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ದಾಳಿ ತವೆಗೆ ಈಗ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಕೊಚ್ಚಲು, ಅದೇ ರೀತಿ ಇಂಗಿನ ಪುಡಿಯನ್ನು ನಾನು ಸ್ಟ್ರಾಂಗ್ ಆಗಿರುವಂಥ VIP ಪುಡಿಯನ್ನು ಹಾಕಿ ಒಗ್ಗರಣೆ ಹಾಕಿದ್ದೇನೆ. ಅದೇ ರೀತಿ ಈರುಳ್ಳಿ ಬಸಳೆ ಅಂಬಟ್ಟಿಗೆ ಇದಕ್ಕೆ ಬಸಳೆ ಬೇಯಬೇಕಾದ್ರೂ ಈರುಳ್ಳಿಯನ್ನು ಬೇಯಿಸಿದ್ದೇವೆ. ಸ್ವಲ್ಪ ಒಗ್ಗರಣೆಗೂ ಈರುಳ್ಳಿಯನ್ನು ಕೆಂಪಗೆ ಹುರಿದುಬಿಟ್ಟು ಹಾಕಿದರೆ ತುಂಬಾ ಸಖತ್ತಾಗಿರ್ತದೆ. ಅದೇ ರೀತಿ ಇಲ್ಲಿ ಬಗಡೆಕಾಳಿನ ಸಾರುಪ್ಪರಿಗೆ ಬೆಳ್ಳುಳ್ಳಿಯ ಜೊತೆ ಈ ಒಣಮೆಣಸು ಇರ್ತದಲ್ವ, ಊರಿದ್ದು ಸ್ವಲ್ಪ ಬ್ಯಾಡಗಿನೂ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕಿದರೆ ಒಳ್ಳೆ ಪರಿಮಳವಾದ ಖಾರವಾಗಿ ಸೂಪರ್ ಸಕ್ಕದಾಗಿರುವಂಥ ಸಾರುಪ್ಪರಿಗೆ ಒಗ್ಗರಣೆ ರೆಡಿ ಆಗ್ತಾ ಇದೆ. ಅಳಸಂಡೆ ಬೀಜದ ಸಾರುಪ್ಪರಿ ಆಗ್ತದೆ, ತಿಂಗಳವರೆ ಬೀಜದ ಸಾರುಪ್ಪರಿ ಆಗ್ತದೆ. ಹಾಗೆ ಇದಕ್ಕೆಲ್ಲ ಬಟ್ ಬೆಳ್ಳುಳ್ಳಿ ಒಗ್ಗರಣೆ ಇಸ್ ಮಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಈ ಸಾರುಪ್ಪರಿಗೆಲ್ಲ ಸರಿಯೇ ಆಗೋದಿಲ್ಲ ಅದು. ಹಾಗೆ ಈ ರೀತಿ ಒಗ್ಗರಣೆ ಹಾಕಿದರೆ ಸೂಪರ್ ಆದಂಥ ಊಟ ಮಾಡ್ಬೋದು. ಒಂದು ಚಟ್ನಿ ಮತ್ತು ಈ ರೀತಿ ಒಂದು ಸಾರುಪ್ಪರಿ ಇದ್ದರೆ ಸಾಕು, ಅಷ್ಟೇ ತುಂಬ ಚೆನ್ನಾಗಿರ್ತದೆ. ನೋಡಿ ಶತ್ಪಲ್ ಚಟ್ನಿ ನಾನು ನುಣ್ಣಗೆ ರುಬ್ಬಿದ್ದೇನೆ, ಯಾಕಂದರೆ ಹಸಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೇನೆ. ಇಂಗು ಸಾಸಿವೆ ಹಾಕಿದರೆ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ತೇನೆ. ಈ ರೀತಿ ಇಲ್ಲಿ ಚಟ್ನಿ ರೆಡಿ ಆಗಿದೆ, ಇದನ್ನು ಕೂಡ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿಟ್ಟಿದ್ದೇನೆ. ಹಾಗೆ ಹಾಗಲಕಾಯಿ ತಳಸನ್ ಕೂಡ ನಮ್ಮದು ರೆಡಿ ಆಗಿದೆ. ಇದನ್ನು ಅಷ್ಟೇ ಪಲ್ಯ ಯಾವುದೇ ಮಾಡಲಿ ನಾವು ಅದನ್ನು ದೊಡ್ಡದಾಗಿರೋ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಡ್ತೇವೆ, ಯಾಕಂದರೆ ಸುಮಾರು ಹೊತ್ತಿನವರೆಗೂ ಇದು ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ. ಹಾಗೆ ಮುಂಚೆ ಎಲ್ಲ 12 ಕಾಲಕ್ಕೆ ಓಪನ್, ಈಗ 12:30 ಆಗುತ್ತೆ. ಅಂದರೆ ಹೆಚ್ಚಾಗಿ ಕ್ಯಾಟ್ರಿಂಗ್ಸ್ ಎಲ್ಲ ಇರ್ತದೆ ನಮಗೆ. ಈಗ ಕ್ಯಾಟ್ರಿಂಗ್ಸ್ ಆರ್ಡರ್ಸ್ ಬರ್ತದೆ. ಹಾಗೆ 12:30ಗೆ ಎಕ್ಸಾಕ್ಟ್ 12:25 12:30 ಒಳಗಡೆ ಓಪನ್ ಆಗುತ್ತೆ. 2:30 2:45 ಒಳಗಡೆ ಊಟ ಎಲ್ಲ ಮುಗ್ದೋಗುತ್ತೆ. ಸಪೋಸ್ ಇದ್ದರೆ ಊಟ ನಾವು 3:30 ಒಳಗಡೆ ಕೊಡ್ತೇವೆ. ಆಮೇಲೆ ತಿಂಡಿದು ಸ್ಟಾರ್ಟ್ ಆಗಬೇಕಲ್ವ 4 ಗಂಟೆಯಿಂದ. ಸುಜಾತಕ್ಕ ನೋಡಿ ಈಗ ಪೆಟ್ಟಿಗೆ ಓಪನ್ ಮಾಡ್ತಾ ಇದ್ದಾರೆ. ನಿಧಿ ಉಂಟು ಅದರಲ್ಲಿ ನೋಡಿ, ಸುಜಾತಕ್ಕನ ಪೆಟ್ಟಿಗೆ ಓಪನ್ ಮಾಡ್ತಾ ಉಂಟು, ತೋರಿಸ್ತೇವೆ ನೋಡಿ. ಕುಚ್ಚಲಕ್ಕಿದು, ಇದರಲ್ಲಿ 6 ಸೇರು ಅನ್ನ ಹಿಡಿತದೆ. ಹಾಗೆ ಈ ರೀತಿ ಪಾರ್ಟಿಷನ್ ಮಾಡಿ 2 ಪಾರ್ಟಿಷನ್ 12 kg ಆಗ್ತದೆ ಒಟ್ಟಿಗೆ ಅನ್ನ ನಮಗೆ. ಈಗ ನಾವು ಸದ್ಯಕ್ಕೆ 6 kg ಇದು ಮಾಡೋದು. ಹಾಗೆ ಒಂದು 3 kg ಅಷ್ಟು ಬೆಳ್ತಿಗೆ ಮಾಡುದು, ಸೇರು ಲೆಕ್ಕ. ಅನ್ನ ಬೆಂದಿದ? ಬೆಂದಿದೆ ಸಾಕು. ಒಂದು 11:30ಯಿಂದ ಶೋಭಕ್ಕ ಮತ್ತು ಸುಮ ಇವರಿಬ್ಬರು ಕೂಡ ಸೇರಿ ಬಟ್ಲನ್ನೆಲ್ಲ ಚೆಂದ ಮಾಡಿ ಒರೆಸಿ ಅದಕ್ಕೆ ಇಡ್ಲಿ ತಟ್ಟೆಯನ್ನು ಹಾಕಿಡ್ತಾರೆ.
ಅಂದರೆ ನಮ್ಮದೆಲ್ಲ ಸಪ್ರೇಟ್ ಈ ರೀತಿ ವಾಟಿಯಲ್ಲಿ ಇಡ್ಲಿ ತಟ್ಟೆಯಲ್ಲಿ ಈ ರೀತಿ ಕೊಡುವಂಥದ್ದಲ್ವ. ಹಾಗೆ ಈ ರೀತಿ ಸೆಟ್ ಮಾಡಿ ಇಟ್ಕೊಂಡು ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 35 ಬಟ್ಲು ಒಮ್ಮೆ ಸೆಟ್ ಮಾಡಿ ಇಡ್ತಾರೆ. ಹಾಗೆ ಆಮೇಲೆ ತೊಳೆದು ಇನ್ನೊಮ್ಮೆ ತಂದು ಅವರು ಒರೆಸಿ ಎಲ್ಲ ಇಟ್ಟು ಪಟ ಪಟ ರೆಡಿ ಮಾಡಿ ಕೊಡ್ತಾರೆ. ಹಾಗೆ ನಾನು ಸುಜಾತಕ್ಕ ಎಲ್ಲ ಬಡಿಸಿ ಸಪ್ಲೈ ಮಾಡೋದು ಅದೆಲ್ಲ ಮಾಡ್ತೇವೆ. ರವೀಂದ್ರ ಬಾಬು ಕೂಡ ಇರ್ತಾರೆ. ಹಾಗೆ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಸುಜಾತಕ್ಕ ಇಲ್ಲಿಗ ಅನ್ನವನ್ನು ಬಸಿತಾ ಇದ್ದಾರೆ ಈ ರೀತಿ. ಇದು ಬೆಳ್ತಿಗೆ ಅನ್ನ ಮಾಡ್ತಾ ಇದ್ದಾರಪ್ಪ. ಇನ್ನು ಅವರಿಗೆ ಪುರ್ಸೋತಿಲ್ಲ. ಇನ್ನು ಎಂತ ಎಲ್ಲ ಆಗ್ಲಿಕ್ಕುಂಟು? ಇನ್ನು ಕಾಡು ಪೀರೆದು ಪೋಡಿ ಆಗ್ಲಿಕ್ಕೆ ಉಂಟು. ಮತ್ತೆ ಇದು ಶಿಮ್ಲಾ ಮೆಣಸಿದ್ದು. ಹೌದು, ಶಿಮ್ಲಾ ಮೆಣಸಿದ್ದು ಬಜೆ ಹಾಕ್ಬೇಕು. ರವಾ ಫ್ರೈ. ಆಮೇಲೆ ಸಣ್ಣದು ಉಪ್ಪಿಗೆ ಹಾಕಿದ್ದು ಮೆಣಸು ಉಂಟಲ್ಲ, ಮಜ್ಜಿಗೆ ಮೆಣಸು. ಹೌದು, ಅದು ಫ್ರೈ ಆಗ್ಬೇಕು. ಫ್ರೈ ಆಗ್ಬೇಕು. ಈಗ ಹಪ್ಪಳ ಕೊಡುದಿಲ್ಲ ನಾವು, ಮಜ್ಜಿಗೆ ಮೆಣಸು ಕೊಡುದು ಹಪ್ಪಳದ ಬದಲಿಗೆ. ಮತ್ತೆ ಸಂಜೆ ಬಿಸ್ಕುಟ್ ರೊಟ್ಟಿ ಉಂಟಾ? ಬಿಸ್ಕುಟ್ ರೊಟ್ಟಿ ಮಾಡ್ಲಿಕ್ಕೆ ಉಂಟು. ಆಯಿತು, ನಾನು ಈಗ ಬರ್ತೇನೆ. ಫ್ರೆಂಡ್ಸ್, ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು, ಬೆಂಗಳೂರಿಂದ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅಂತೇಳಿ. ಅವರು ಆ್ಯಕ್ಚುಲಿ 12 ಗಂಟೆ ಅಷ್ಟೊತ್ತಿಗೆ ಬಂದಿದ್ದರು. ನಮ್ಮದು 12ವರೆಗೆ ಅಲ್ವಾ ಓಪನ್. ಹಾಗೆ ಓಪನ್ ಮಾಡಿಬಿಟ್ಟು ಅವರಿಗೆ ಊಟ ಎಲ್ಲ ಬಡಿಸಿದ್ವಿ. ಪೂರ್ಣಿಮಾ ಅಂತ ಹೇಳಿಬಿಟ್ಟು, ಹಾಗೆ ಮಗ ಸುನಿಲ್ ರಾವ್ ಅಂತೇಳಿ. ಇವರು ಬೆಂಗಳೂರಿಂದ 4 ಗಂಟೆಗೆ ಹೊರಟ್ರಂತೆ. ಅವರಿಗೆ ಉಜಿರೆಯಲ್ಲಿ ಒಂದು ಟಿಫನ್ ಎಲ್ಲ ಮಾಡಿ 12 ಗಂಟೆ ಅಷ್ಟೊತ್ತಿಗೆ ನಮ್ಮ ಹೋಟೆಲ್ಗೆ ರೀಚ್ ಆದರು. ನನ್ನನ್ನೊಮ್ಮೆ ಮಾತಾಡಿಸಿ ಹೋಗಬೇಕು, ಅದೇ ರೀತಿ ಇಲ್ಲೊಂದು ಊಟ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಅವರು ಅದಕ್ಕೋಸ್ಕರ ಬಂದರು. ಅದೇ ರೀತಿ ಇಲ್ಲಿಂದ ಮತ್ತೆ ಅವರಿಗೆ ಉಡುಪಿಗೆ ಒಂದು ಹೋಗಲಿಕ್ಕಿತ್ತು. ಹಾಗೆ ಇಲ್ಲಿ ಊಟ ಮಾಡಿ ಮತ್ತೆ ಉಡುಪಿ ಕಡೆ ಹೋದರು. ಇವರು ನಮ್ಮ ಚಾನಲಲ್ಲಿ ನಾನು ಮಾಡಿರುವಂಥ ತುಂಬ ರೆಸಿಪೀಸ್ಗಳನ್ನು ಟ್ರೈ ಮಾಡಿದಾರಂತೆ. ಅವರ ಮಗ ಹೇಳಿದರು, ಗಜ್ಬಜೆ ಮಾಡಿದ್ದಾನೆ, ಅದೇ ರೀತಿ ತಿಳಿ ಸಾರು, ಈ ಟೊಮ್ಯಾಟೊ ಹಾಕದೆ ಸಾರು ಮಾಡಿದ್ದಿದೆಯಲ್ವ, ಅದನ್ನು ಕೂಡ ಅವರು ಟ್ರೈ ಮಾಡಿದಾರಂತೆ ಹೇಳಿದರು. ಹಾಗೆ ತುಂಬಾ ಖುಷಿಯಾಯಿತು ಇವ್ರ ಹತ್ರ ಮಾತಾಡಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಮೇಡಮ್. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಹೀಗೆ ನೋಡಬೇಕಾದ್ರೆ ನನಗೆ ನಿಜವಾಗ್ಲೂ ನಂಬಲಿಕ್ಕೆ ಆಗೋದಿಲ್ಲ. ನನ್ನನ್ನು ಮಾತಾಡಿಸ್ಬೇಕಂತಲೇ ಅವರು 12 ಗಂಟೆಗೆ ಪಾಪ ಬಂದು ವೆಯ್ಟ್ ಮಾಡಿದರು. ಊಟ ಎಲ್ಲ ಮಾಡಿ ಇಲ್ಲೇ ಮಾತಾಡಿ ಎಲ್ಲ ಹೋಗೋಣ ಅಂತ ಹೇಳಿಬಿಟ್ಟು. ಹಾಗೆ ತುಂಬ ಖುಷಿಯಾಗತ್ತೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ, ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತೇಳಿ ಕೂಡ ಕೇಳ್ಕೊಳ್ತೇನೆ. ಕಿಣಿಸ್ ವಸ್ರಿ ಫ್ಯಾಮಿಲಿಯ ಎಲ್ಲ ಸಬ್ಸ್ಕ್ರೈಬರ್ಸ್ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಇನ್ನೊಮ್ಮೆ ತಿಳಿಸ್ತಾ ಇದ್ದೇನೆ. ನೋಡಿ, ಗ್ರೇಪ್ ಜ್ಯೂಸ್, ವೆನಿಲಾ ಐಸ್ ಕ್ರೀಮ್ ಹಾಕಿ ಗ್ರೇಪ್ ಜ್ಯೂಸ್, ದ್ರಾಕ್ಷಿಯನ್ನು ಬೇಯಿಸಿ ಇವರು ಮಾಡುವಂಥ ಜ್ಯೂಸ್. ಇವರದ್ದು ಜ್ಯೂಸ್ ಅಂದರೆ ಮೂಡುಬಿದ್ರೆಯಲ್ಲಿ ವರ್ಲ್ಡ್ ಫೇಮಸ್. ಅದು ಇವರದ್ದು ಡೈಲಾಗ್, ಇವರಿಗೆ ಇಡೋದು ಇವತ್ತು. ನೋಡಿ, ಒಂದು ಗ್ಲಾಸ್ ಜ್ಯೂಸ್ ಇದಕ್ಕೆ 40 ರೂಪೀಸ್. ಭಾರಿ ಒಳ್ಳೆ ಸ್ವರ್ಗ. ಒಂದು ಗ್ಲಾಸ್ ಕುಡಿದವ್ರು ಇನ್ನೊಂದು ಗ್ಲಾಸ್ ಕುಡಿತಾರೆ. ಫ್ರೆಂಡ್ಸ್, ಖಂಡಿತವಾಗಿಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯಲ್ಲೇ ಶೇರ್ ಮಾಡಿ. ಹಾಗೆ ಕಿಣಿಸ್ ವಸ್ರಿ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಟೇಕ್ ಕೇರ್.